ಕಾಂಗ್ರೆಸ್ ಅವರು ಇಷ್ಟು ದಿನ ವೋಟ್ ಚೋರಿ ಅಂತ ಮಾತಾಡ್ತಾ ಇದ್ರು. ಆಕ್ಚುಲಿ ಅದು ಕೂಲಿಯ ಚೋರಿ. ಅದು ನರೇಗಾ ಹಣವನ್ನ ಚೋರಿ ಮಾಡ್ತಾ ಇದ್ರು, ಬಡವರ ಹಣವನ್ನ ಚೋರಿ ಮಾಡ್ತಾ ಇದ್ರು. ಬರೀ ಬಡವರು ಸೇರ್ಬೇಕಿದ್ದ ಹಣ ಎಲ್ಲ JCB ಮಾಲೀಕರಿಗೆ ಹೋಗ್ತಾ ಇತ್ತು. ಇವತ್ತು ಕೇಂದ್ರ ಸರ್ಕಾರ ಅದನ್ನ ಪಾರದರ್ಶಕ ಮಾಡಿ ಇವತ್ತು ರಿಯಲ್ ಆಗಿ ಯಾರಿದ್ದಾರೆ ಬಡವರು ಅವ್ರಿಗೆ ಸೇರುವಂತ ಕೆಲಸವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹೊಟ್ಟೆ ಉರಿ ಏನು ಅಂತ ಹೇಳಿದ್ರೆ, ಹಿಂದೆ 100% ಹಣ ಬರ್ತಾ ಇತ್ತು, ಈಗ 60-40 ಮಾಡಿದ್ದಾರೆ ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಈ 40% ದುಡ್ಡು ಕೊಡಕ್ಕೂ ಖಜಾನೆ ಖಾಲಿ ಆಗಿದ್ಯಾ? ನಿಮ್ಮ ಹತ್ರ ದುಡ್ಡು ಗತಿ ಇಲ್ವಾ? ಈಗ ಬೇಕಾದಷ್ಟು ಯೋಜನೆ ಇದೆ, ರೈಲ್ವೆ ಯೋಜನೆಗಳಿದೆ, ನ್ಯಾಷನಲ್ ಹೈವೇಸ್ ಇದೆ, ಇವೆಲ್ಲನೂ ಕೂಡ ಕೇಂದ್ರ ಮೆಟ್ರೋ ಇದೆ, ಇವೆಲ್ಲನೂ ಕೇಂದ್ರ ರಾಜ್ಯ ಸರ್ಕಾರಗಳ ಯೋಜನೆ. ಅದಕ್ಕೆ ಹಣ ಕೊಡಲ್ವಾ? ಇದಕ್ಕೂ ಅದೇ ರೀತಿ ಕೊಡಿ. ಕೇಂದ್ರ ಸರ್ಕಾರದ ಹಣ 60% ಬರ್ತೈತಲ್ಲ. ಹಿಂದೆ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಇದ್ದಾಗ ಅವರ 10 ವರ್ಷದಲ್ಲಿ 2,000 ಕೋಟಿ ಕೊಟ್ಟಿದ್ರು ನರೇಗಾಗೆ. ಮೋದಿಯವರು ಬಂದ ಮೇಲೆ ಅದು 2 ಲಕ್ಷ ಕೋಟಿ, ಮೋದಿಯವರು ಬಂದ ಮೇಲೆ ಅದನ್ನು 8 ಲಕ್ಷ ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ನರೇಗಾ ಹಣಕ್ಕೆ ಹೆಚ್ಚು ಹಣವನ್ನ ಮೋದಿಯವರೇ ಕೊಟ್ಟಿದ್ರು. ಆದ್ರೆ ಕಾಂಗ್ರೆಸ್ ಅವರಿಗೆ ಹೊಟ್ಟೆ ಉರಿ. ಈಗ ಪಾಪರಾವ್ರೆ ಅವ್ರ ಹತ್ರ ಕಸ ಇಲ್ಲ, ಸಂಬಳ ಕೊಡಕ್ಕೂ ದುಡ್ಡಿಲ್ಲ, ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳೆಲ್ಲ. 2 ತಿಂಗಳು ಗೃಹಲಕ್ಷ್ಮಿ ಹಣನೇ ಕೊಟ್ಟಿಲ್ಲ, ಗೃಹಲಕ್ಷ್ಮಿ ಹಣನೇ ಕೊಟ್ಟಿಲ್ಲ. 5,000 ಕೋಟಿ ಕೊಡ್ಬೇಕು, ಕೊಟ್ಟಿಲ್ಲ. ಪಾಪರಾವ್ಟ್ ಅವರಲ್ಲ, ಈಗ 40% ಹಣ ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಹೊಟ್ಟೆಯಲ್ಲಿ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಾಗ್ಬಿಟ್ಟಿದೆ. ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೆದು ಅಲ್ಲಿ ಅವ್ರ ತೀಟ ತೀರ್ಸ್ಕೊಳಕ್ಕಾಗ್ತದೆ. ಅದರಿಂದ ಏನಾಗ್ತದೆ? ಆಯ್ತಪ್ಪ, ಅಧಿವೇಶನದಲ್ಲಿ ನೀವು ಕೇಂದ್ರ ಸರ್ಕಾರನ ಏನೇ ಮಾತಾಡಿದ್ರು ಕೂಡ ಅದು ಉಪಯೋಗ ಏನೈತೆ? ಅದರಿಂದ ಏನು ಉಪಯೋಗ ಆಗಲ್ಲ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಲವಾರು ಕೇಂದ್ರದ ಯೋಜನೆಗಳನ್ನ ಮಾಡಿತ್ತು. ಅವಾಗ ಎಲ್ಲಾ ರಾಜ್ಯಗಳು ಅಕ್ಸೆಪ್ಟ್ ಮಾಡಿದ್ವಲ್ಲ, ತಗೊಂಡಿದ್ವು. ನೀವು ತಗೊಳ್ಳಿ, ಇಲ್ಲ ಅಂದ್ರೆ ನಮ್ಗೆ ಬೇಡ ನಾವೇ ಕೊಡ್ತೀರಿ ದುಡ್ಡು ಅಂತ ಕೊಡಿ. ಈಗ ಹೇಳಿದ್ರಲ್ಲ, ನಾವು ಗ್ಯಾರಂಟಿಯನ್ನ ನಾವೇ ರಾಜ್ಯ ಸರ್ಕಾರನೇ ಕೊಡ್ತೀರಿ ಅಂತ, ಹಂಗೆ ಕೊಡಿ. ನೀವು ಮಾಡಿ, ಬೇಡ ಅಂತಾರೆ ಹೇಳ್ತಾರೆ ಯಾರು? ನೀವೇ ಮಾಡಿ ಯೋಜನೆನ. ನಿಮ್ ಯಾವ್ದಾದ್ರೂ ಯೋಜನೆಗೆ ಕೇಂದ್ರ ಸರ್ಕಾರ ಅಡ್ಡ ಬಂದಿದೆಯಾ? ನಿಮ್ಮ 5 ಗ್ಯಾರಂಟಿಗಳು ರಾಜ್ಯದ ಬೊಕ್ಕಸಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ಹಲವಾರು ಆರ್ಥಿಕ ತಜ್ಞರು ಸಲಹೆಯನ್ನ ಕೊಟ್ಟರು. ನೀವೇನ ಕೇಳಿದ್ರ? ನೀವು ಮಾಡಿದ್ರಿ. ಕೇಂದ್ರ ಸರ್ಕಾರ ಏನಾರು ಅಬ್ಜೆಕ್ಟ್ ಮಾಡ್ತಾರೆ ನಿಮ್ಮನ್ನು ಮಾಡಬೇಡಿ ಅಂತ. ಈ ಕೇಂದ್ರ ಸರ್ಕಾರ ಯೋಜನೆ ಮಾಡಿದ್ರೆ ನೀವ್ ಯಾಕೆ ಅಬ್ಜೆಕ್ಟ್ ಮಾಡ್ತೀರಾ? ಅದು ಪಾಲಿಸಿ, ಇಟ್ ಈಸ್ ಎ ಪಾಲಿಸಿ ಆಫ್ ಕೇಂದ್ರ ಸರ್ಕಾರ. ನೀವೇನು ಎಂಟ್ರಿ ಆಗೋದು ಅದಕ್ಕೆ? ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲ ಯೋಜನೆಗಳನ್ನ ನಾವು ಜಾರಿಗೆ ತರಬೇಕಾ? ಹಿಂದೆ ನಾವು ಕರ್ನಾಟಕದಲ್ಲಿ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಮಾಡಿದ್ರಿ, ನೀವು ಕ್ಯಾನ್ಸಲ್ ಮಾಡಿದ್ರಲ್ಲ. ನಾವೇನೇನು ಕೇಳಿದ್ರ? ಕೇಳಿಲ್ಲ ನಾವು. ಯಡಿಯೂರಪ್ಪನವರು ಸೈಕಲ್ ಕೊಡುವಂತ ಯೋಜನೆಯನ್ನು ಮಾಡಿದ್ರು ಶಾಲೆಗೆ ಹೋಗೋ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ. ನೀವು ಕ್ಯಾನ್ಸಲ್ ಮಾಡಿದ್ರಿ. ಭಾಗ್ಯ ಕೇಳಿದ್ರ? ಭಾಗ್ಯದ ಲಕ್ಷ್ಮಿ ಯೋಜನೆಯನ್ನ ತಂದ್ರು ಯಡಿಯೂರಪ್ಪನವರು. ಎಲ್ಲರಿಗೂ ಯಾರು ಹೆಣ್ಣು ಮಗ ಆಗಿದೆ ಅವ್ರಿಗೆ 1 ಲಕ್ಷ ರೂಪಾಯಿ ಹಣ ಕೊಡ್ಬೇಕು ಅಂತೇಳಿ ನೀವು ಕ್ಯಾನ್ಸಲ್ ಮಾಡಿದ್ರಿ. ನಾವು ಕೇಳಿದ್ರ? ಇದನ್ನ ಹೆಂಗ್ ಕೇಳ್ತೀರಾ? ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಕೇಳಕ್ ಮಾನ ಮರ್ಯಾದೆ ಇದೆಯಲ್ರಿ? ನಾವು ನಮ್ಮ ಯೋಜನೆಗಳನ್ನ ರದ್ದು ಮಾಡಿದಾಗ ನಾವು ನಿಮ್ಮನ್ನ ಕೇಳಿಲ್ಲ. ನೀವು ಕೇಂದ್ರ ಸರ್ಕಾರದ ಯೋಜನೆಯನ್ನ ಜನಪರವಾಗಿ ಮಾಡಿದ್ರೆ, ಪಾರದರ್ಶಕವಾಗಿ ಮಾಡಿದ್ರೆ, ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಅಧಿವೇಶನ ಕರೆದು ಜನಗಳ ದುಡ್ಡು ಹಾಳು ಮಾಡಬೇಡ್ರಿ. ಅಧಿವೇಶನ ಕರೀರಿ, ಕಾಂಗ್ರೆಸ್ ದುಡ್ಡಲ್ಲಿ ಕರ್ಕೊಳ್ರಿ. ನಿಮ್ಮ ಎಮ್ ಎಲ್ ಎಗಳದೆಲ್ಲ 136 ಜನ ಇದಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಅಧಿವೇಶನ ನಿಮ್ ಕಾಂಗ್ರೆಸ್ ಫಂಡ್ ಅದಕ್ಕೆ ಇನ್ವೆಸ್ಟ್ ಮಾಡ್ರಿ. ಈ ಜನರ ಟ್ಯಾಕ್ಸ್ ತೆರಿಗೆ ದುಡ್ಡು ತಗೊಂಡು ನೀವು ಕೇಂದ್ರ ಸರ್ಕಾರನ ಬೈಯಕ್ಕೆ ಮಾಡಿದ್ರೆ ಇದು ಪ್ರಜಾಪ್ರಭುತ್ವದ ವಿರೋಧವಾದಂತ ಒಂದು ನಡವಳಿಕೆ. ಅದು ಲೀಸ್ ಅಂತಲ್ಲ, ಲೀಸ್ ಬೇಸ್ ಅಂತಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್. ಲೀಸ್ ಅಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್. ಇದು ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದು ಲೀಸ್. ಅದು ಲೀಸ್ ಎನಿ ಟೈಮ್ ಕ್ಯಾನ್ಸಲ್ ಆಗ್ಬೋದು, ಎನಿ ಟೈಮ್ ರಿನ್ಯೂವಲ್ ಆಗ್ಬೋದು.
ಆದ್ರಿಂದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಟ್ ಇಸ್ ಲೀಸ್ ಅಂತ. ಪದೇ ಪದೇ ಅವರೇ ಹೇಳ್ತಾ ಇದಾರಲ್ಲ ಸಿದ್ದರಾಮಯ್ಯನವರು. ಏನ್ ಹೇಳ್ತಾ ಇದಾರೆ ಅವ್ರು ಕೇಂದ್ರ ರಾಹುಲ್ ಗಾಂಧಿ ಎಲ್ಲಿವರೆಗೂ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂದ್ರೆ. ಮನೆ ಓನರು ಈಗ ಮನೆನ ಲೀಸ್ ಕೊಟ್ಟಿದ್ರೆ ಮನೆ ಓನರ್ ಎಷ್ಟು ದಿನ ಇರುವಂತಾನೆ ಅಷ್ಟು ದಿನ ಇರ್ಬೇಕು ಲೀಸಲ್ಲಿ. ಲೀಸ್ ಪೀರಿಯಡ್ ಬಂದ್ರೆ ಹೋಗ್ಬೇಕು. ಈಗ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾವನೆ, ಮನೆ ಖಾಲಿ ಮಾಡು, ನಿಂದು ಲೀಸ್ ಪೀರಿಯಡ್ ಮುಗ್ದಿದೆ, ನಾನ್ ಬರ್ತೀನಿ ಮನೆಗೆ ಅಂತ ಹೇಳ್ತಾವ್ರೆ. ಈಗ ಆಯ್ತು, ನಿಂದು ಲೀಸ್, ನಿನ್ಗೇನ್ ಲೀಸ್ ಕೊಟ್ಟಿದ್ರು, ರಾಹುಲ್ ಗಾಂಧಿ ಎಷ್ಟು ಲೀಸ್ ಕೊಟ್ಟಿದ್ರು ಆ ಲೀಸ್ ಅವಧಿ ಮುಗ್ದೋಯ್ತಪ್ಪ. ನನಗಿವಾಗ ಲೀಸ್ ಅವಧಿ ಕೊಟ್ಟಿದ್ದಾರೆ 2.5 ವರ್ಷ, ಬಿಟ್ಕೊಡು ಅಂತ ಮನೆ ಕೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಪಕ್ಕ ಇದು ಲೀಸ್ ಆಗಿರುವಂತ ಅಗ್ರಿಮೆಂಟ್ ಪ್ರಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಇದು ಈ ಸರ್ಕಾರ, ಈ ಕೇಂದ್ರದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ ಕೇರಳ, ವೇಣುಗೋಪಾಲ್ ಇದಕ್ಕೆ ಅವರೇ ಒಂದು ರೀತಿ ಸೂಪರ್ CM, ಅವ್ರದೇ ಡೈರೆಕ್ಷನ್, ಅವರೇ ಪ್ರೊಡ್ಯೂಸರು, ಎಲ್ಲ ಅವ್ರು ಹೇಳ್ದಂಗೆ ನಡೆಯುವಂಥದ್ದು ಕಾಂಗ್ರೆಸ್. ಇಲ್ಲಿ ಏನೂ ಇಲ್ಲ, ಯಾಕಂದ್ರೆ ಲೀಸ್ ಬೇಸ್ ಅಲ್ಲಿ ಇರೋದ್ರಿಂದ ಇವ್ರಿಗೆ ಅಧಿಕಾರನೇ ಇಲ್ಲ, ಇವ್ರಿಗೆ ರೈಟ್ಸ್ ಇಲ್ಲ. ಸರ್ಕಾರ ಕ್ರಮ ವಹಿಸಿದೆ. ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಹೇಳಬಹುದಾಗಿತ್ತು, ಅಲ್ಲೂ ಕೂಡ ಮಾತಾಡಿ ಕೇರಳ ಸರ್ಕಾರ. ಹೂನಪ್ಪ, ಈ ಕೋಗಿಲೆಯಲ್ಲಿ ವೇಣುಗೋಪಾಲ್ ಕೋಗಿಲೆ ಕೂಗಿದ ತಕ್ಷಣ ಇಲ್ಲೆಲ್ಲ ಡಾಕ್ಯುಮೆಂಟ್ ಎಲ್ಲ ಚೆಕ್ ಆಗ್ತದೆ. ಇಲ್ಲಿ ಕನ್ನಡದ ವಿಚಾರ ಬಂದಾಗ ಕೇರಳದಲ್ಲಿ ಆ ಕೋಗಿಲೆ ಕೂಗ್ಲೇ ಇಲ್ಲ. ಡೆಲ್ಲಿಯಲ್ಲಿ ಸ್ಟ್ರಕ್ ಆಗ್ಬಿಟ್ಟೈತೆ, ಕೇರಳದಲ್ಲಿ ಸ್ಟ್ರಕ್ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಕೂಗಪ್ಪ ನೀನ್ ಕಾಗೇನೋ ಕೋಗಿಲೇನೋ ಅಂತ ನಮ್ಗೆ ಗೊತ್ತಾಗಬೇಕು. ನೀನ್ ಕಾಗೇನೋ ಕೋಗಿಲೇನೋ ಅಂತ ಗೊತ್ತಾಗಬೇಕು. ಕನ್ನಡ ವಿಚಾರಕ್ಕೆ ನೀನ್ ದ್ರೋಹವಾಗಿದೆ, ನೀನ್ ಕಾಗೇನೆ ನಮ್ಮ ಪಾಲಿಗೆ. ಯಾರು ವೇಣುಗೋಪಾಲ್ ಕೂಗಿದ್ರೆ ಕರೆಕ್ಟ್ ಕನ್ನಡ ಪರವಾಗಿ ನೀನ್ ಕೂಗಿದ್ರೆ ನೀವು ಕೋಗಿಲೆ ಅಂತ ನಾವೇ ಹೇಳ್ತೀರಿ. 2 ಬಿರುದು ಕೊಟ್ಟಿದ್ದೀನಿ ನಾನೇನಿಲ್ಲ, ತಪ್ಪೇನೆ ಹೇಳ್ತಾ ಇಲ್ಲ. ಕನ್ನಡ ಅವಾಗ ಕೋಗಿಲಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತದಲ್ಲ, ಟ್ವೀಟ್ ಮಾಡಿದ್ರಲ್ಲ. ಈಗ ಒಂದು ಟ್ವೀಟ್ ಮಾಡೋಣ, ಟ್ವೀಟ್ ಮಾಡಿ, ನಿಮ್ ತಾಕತ್ತಿದ್ರೆ ಮಾಡಿ. ಹಣ ಮಾತ್ರ ಈಗ ಎಲ್ಲಾ ಚುನಾವಣೆಗೆ ಹಣ ಮಾತ್ರ ಕರ್ನಾಟಕ ದುಡ್ಡು ಬೇಕು ನಿಮ್ಗೆ. ಹಣ ಇಲ್ಲಿಂದ ಬೇಕು, ಏನು ATM ಇಲ್ಲಿ ದುಡ್ಡು ಲೂಟು ಹೊಡಿದಿದ್ದೆಲ್ಲ ಕೇರಳ ಚುನಾವಣೆಗೆ ಕಳಿಸ್ತಾರೆ. ಈಗ ಹಣ ಮಾತ್ರ ಕರ್ನಾಟಕದ ಬೇಕು. ಕನ್ನಡದ ಪರವಾಗಿ ಅನ್ಯಾಯ ಆದಾಗ ಮಲಯಾಳಿ ಭಾಷೆಯನ್ನ ಬಲವಂತವಾಗಿ ತುರುಕುವಂತ ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಬಾಯಿ ಬಿಡಲಿಲ್ಲ ಅಂತಂದ್ರೆ ಇದು ಅಕ್ಷಮ್ಯ ಅಪರಾಧ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ, ನೀವು ಕಾಂಗ್ರೆಸ್ ಅಭಿಮಾನಿನ ಕನ್ನಡದ ಅಭಿಮಾನಿನ ತೀರ್ಮಾನ ಮಾಡ್ಬಿಡಿ. ನೀವು ಕನ್ನಡದ ಅಭಿಮಾನಿ ಆಗಿದ್ರೆ 2 ದಿನದ ವಿಶೇಷ ಅಧಿವೇಶನ ಕರೆಯಿರಿ. ಕೇರಳದಲ್ಲಿ ಹಿಂಗೆ ಅನ್ಯಾಯ ಆಗ್ತಾ ಇದೆ, ಗಡಿ ಪ್ರದೇಶಗಳಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ 2 ದಿನ ಚರ್ಚೆ ಮಾಡಿ. ಅವಾಗ ನೀವು ಕನ್ನಡದ ಅಭಿಮಾನಿ, ಇಲ್ಲ ಅಂದ್ರೆ ಕಾಂಗ್ರೆಸ್ ಅಭಿಮಾನಿ. ಅಲ್ಲೂ ಲೀಸಲ್ಲಿ ಇರೋದು ಸಿದ್ದರಾಮಯ್ಯನವರು, ಅಲ್ಲೂ ಲೀಸಲ್ಲೇ ಇರೋದು. ಕಾಂಗ್ರೆಸ್ ಪಾರ್ಟಿಯಲ್ಲೂ ಲೀಸೆ, ಯಾಕಂದ್ರೆ ಇಂಥ ಜನತಾದಳದಲ್ಲಿದ್ರು, ಅಲ್ಲೂ ಲೀಸಲ್ಲಿದ್ರು. ಈಗ ಕಾಂಗ್ರೆಸ್ ಅಲ್ಲಿದ್ದಾರೆ, ಅಲ್ಲೂ ಲೀಸಲ್ಲಿದ್ದಾರೆ. ಮುಂದೆ ಎಲ್ಲೂ ಆ ಥರ ಗೊತ್ತಿಲ್ಲ, ಅಲ್ಲೂ ಲೀಸಲ್ಲಿ. ಅವ್ರು ಪರ್ಮನೆಂಟ್ ಲೀಸ್ ಪಾರ್ಟಿನೇ.